ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಜು ಚೈತೂಸ್ ಟೈಲರಿಂಗ್ ಟ್ಯುಟೋರಿಯಲ್. ನೀನೆ ನಾನು ಸವ್ಯಾಸಾಚಿ ಬ್ಲೌಸನ್ನು ಕಟಿಂಗ್ ತೋರಿಸಿದ್ದೆ. ಅದ್ರದ್ದು ಸ್ಟಿಚಿಂಗ್ ತೋರಿಸಿ ನೋಡಿರಿ. ಎಷ್ಟು ಕಟಿಂಗ್ ಎಷ್ಟು ಸ್ವಲ್ಪ ಈಸಿ ಐತಿ, ಹಂಗನ ಸ್ಟಿಚಿಂಗ್ನು ಈಸಿ ಐತಿ. ಏನು ಎಷ್ಟು ಡಾಚ್ ಹಿಡಿದ್ರೆ ಹೆಚ್ಚು ಕಡಿಮೆ ಏನು ಹಿಡಿದಿಲ್ಲ ರೀ. ಕರೆಕ್ಟಾಗಿ ಇಲ್ಲೇ ಸ್ಟಿಚ್ ಹಾಕಿಬಿಟ್ರೆ ನಿಮಗೆ ಕಟೋರಿ ಶೇಪ್ ಸಿಕ್ಬಿಡ್ತೈತಿ. ಏನೂ ಇಲ್ಲ, ಜಸ್ಟ್ ಹೆಂಗೆ ಕಟಿಂಗ್ ಮಾಡೀವಲ್ಲ ಹಂಗೆ ಸ್ಟಿಚ್ ಮಾಡಿಬಿಟ್ರೆ ಸಿಕ್ಬಿಡ್ತೈತಿ. ನೋಡಿ, ನಾನೀಗ ಫಸ್ಟ್ ನೆಕ್ ಶೇಪನ್ನು ಮಾಡ್ಕೊಳತ್ತೀನಿ. ಇದು ನಂದು ಪ್ಯೂರ್ ಕಾಟನ್ ಬ್ಲೌಸ್ ಆಗಿತ್ತು. ಹಿಂಗಾಗಿ ನಾನು ಏನು ಕ್ಯಾನ್ವಾಸ್ ಹಾಕಿಲ್ಲ, ಏನೂ ಮಾಡಿಲ್ಲ. ಜಸ್ಟ್ ಟರ್ ಮಾಡಿ ಸ್ಟಿಚ್ ಮಾಡಾಕತ್ತೀನಿ. ಇದೇ ರೀತಿ ನನಗೆ ಹೊಲ್ಕೋಬೇಕಂತ ಅನಿಸಿತ್ತು, ಅದಕ್ಕೆ ಇದೇ ರೀತಿನ ಮಾಡತ್ತೀನಿ. ಸಿಂಪಲ್ಲಾಗಿ ನೀವು ಈ ರೀತಿನೂ ಮಾಡ್ಕೋಬೋದು, ಇಲ್ಲ ಪೈಪಿಂಗ್ನೂ ಮಾಡ್ಕೋಬೋದು, ಇಲ್ಲಾಂದ್ರೆ ಹೆಮ್ಮಿಂಗ್ನೂ ಮಾಡ್ಕೋಬೋದು. ನಿಮ್ಗೆ ಯಾವ ರೀತಿ ಬೇಕಾಗುತ್ತೋ ಆ ರೀತಿ ಮಾಡ್ಕೋರಿ. ಈ ರೀತಿ ಅದು ಹೆಂಗೆ ಶೇಪ್ ಇತ್ತಲ್ಲ ಅಂತ ಕಟ್ ಮಾಡಿಕೊಂಡು ಕರೆಕ್ಟಾಗಿ ಈ ಲೈನಿಂಗ್ ಮೇಲೆ ಒಂದು ಸ್ಟಿಚ್ಚನ್ನು ಹಾಕ್ಬೇಕು ರೀ. ಕರೆಕ್ಟಾಗಿ ಅದನ್ನು ಹೆಂಗೆ ಡಿಸೈನ್ ಐತಲ್ಲ ನೋಡ್ಕೋತ ಟರ್ನ್ ಮಾಡ್ಕೋತ ಸ್ಟಿಚ್ ಹಾಕೋತ ಹೋಗಬೇಕು. ಸ್ಟಿಚ್ ಹಾಕೋತ ಹೋಗ್ರಿ. ಪಾಯಿಂಟ್ ಬಂತಲ್ಲ, ಸೆಂಟ್ರ್ ಪಾಯಿಂಟ್, ಅಲ್ಲೇ ನೀಡಲ್ ಒಳಗೆ ಹಾಕಿ ಆಮೇಲೆ ನಮ್ಮ ಡಿಸೈನ್ ಹೆಂಗಿರುತ್ತಲ್ಲ ಹಂಗೆ ಟರ್ನ್ ಮಾಡ್ಬೇಕು. ಅಂದಾಗಲೇ ನಮ್ಗೆ ಕರೆಕ್ಟಾಗಿ ಪಾಯಿಂಟ್ ಸಿಗುತ್ತೆ. ಟರ್ನ್ ಮಾಡಿದ ಮೇಲೆ ಇಲ್ಲಿ ನೋಡಿರಿ, ಕರೆಕ್ಟಾಗಿ ನಮ್ಗೆ ಸೆಂಟ್ರ್ ಪಾಯಿಂಟ್ ಸಿಗುತ್ತೆ ನೋಡಿರಿ. ಅಂದ್ರೆ ರೌಂಡ್ ಶೇಪ್ ಸಿಗೋಲ್ಲ, ಜಸ್ಟ್ ಎಡ್ಜ್, ಕರೆಕ್ಟಾಗಿ ಒಂದು ಎಡ್ಜ್ ಸಿಗುತ್ತೆ ನಿಮಗೆ. ಈ ರೀತಿ ಆದಮೇಲೆ ನೋಡಿರಿ, ನಾನಿಲ್ಲಿ ಏನು ಮಾಡಾಕತ್ತೀನಿ ಅಂತಂದ್ರೆ ನಿಮ್ಗೆ ಹಚ್ಚೋದು ಮುಂದೆ ಸ್ವಲ್ಪ ಕನ್ಫ್ಯೂಸ್ ಆದರೂ ಆಗ್ಬೋದು. ಕನ್ಫ್ಯೂಸ್ ಆಗಬೇಡ್ರಿ. ನಾನು ಯಾಕೆ ಈ ರೀತಿ ಟ್ರಿಕ್ ಮಾಡೀನಿ ಅಂದ್ರೆ ಅವು ಹಾಕುವಂಥ ಸ್ಟಿಚ್ಗಳು ಹೊರಗೆ ಏನೂ ವಿಸಿಬಲ್ ಆಗಬಾರ್ದು, ವಿಸಿಬಲ್ ಆಗಬೇಕಂತ ಹೇಳಿ ಈ ಟೈಪ್ ಟ್ರೈ ಮಾಡೀನಿ. ಟ್ರೈ ಮಾಡೋದಲ್ಲ, ಈ ಬ್ಲೌಸಿಗೆ ನೀವು ಅದೇ ರೀತಿನೇ ಸ್ಟಿಚ್ ಹಾಕಬೇಕಾಗತ್ತೆ ನೋಡಿರಿ. ಸೆಂಟ್ರ್ ಒಂದು ನಿಮಗೆ ಮಾರ್ಕ್ ಹಾಕಕತ್ತೀನಿ. ಅಲ್ಲಿಂದ ಇದನ್ನು ನೋಡಿರಿ, ಈ ಕಡೆ ಹಚ್ಚೋದು ಇದು ತೋರ್ಸತ್ತಿಲ್ಲ, ಅದನ್ನು ಈ ರೀತಿ ಮೇಲೆ ಹಾಕಿ ಏನಿದೆ ಐತಲ್ಲ ಆ ಶೇಪಿನ ಪ್ರಕಾರ ಎರಡೂ ಜಾಯಿಂಟ್ ಮಾಡ್ಕೋತ ಹೋಗಿಬಿಡ್ರಿ. ಏನೂ ಇಲ್ಲ, ಜಸ್ಟ್ ಅದು ಏನೈತಲ್ಲ ಆ ಬಟ್ಟಿನ ಎರಡೂ ಕರೆಕ್ಟಾಗಿ ಅದು ಯಾವ ರೀತಿ ಶೇಪ್ ಅದಾವಲ್ಲ ಎರಡು ಎಡ್ಜನ್ನು ಅಡ್ಜಸ್ಟ್ ಮಾಡ್ಕೋತ ಕರೆಕ್ಟಾಗಿ ಹಚ್ಕೊತ ಹೋಗಿಬಿಡ್ರಿ. ಏನೂ ಇಲ್ಲ, ಜಸ್ಟ್ ಅಟ್ಯಾಚ್ ಮಾಡಿಬಿಡ್ರಿ ಇಷ್ಟು. ನೋಡಿರಿ, ನಾ ಈಗ ಅಟ್ಯಾಚ್ ಮಾಡಿದೆ ನೋಡಿರಿ. ಈ ರೀತಿ ಅಟ್ಯಾಚ್ ಮಾಡಿಬಿಟ್ರೆ ಮುಗೀತು ನಿಮಗೆ ಕಟೋರಿ. ನೋಡಿರಿ ಇಲ್ಲಿ ಎಷ್ಟು ಏನು ಡಾಚ್ ಹಿಡಿದ್ರಿ, ಇದು ಏನೂ ಡಾಚ್ ಹಿಡಿದಿಲ್ಲ ನೋಡಿರಿ. ಕಟೋರಿ ಆಗಲೇ ಎಷ್ಟು ಚಂದ ರೆಡಿ ಆಯ್ತು ನೋಡಿರಿ ಇಲ್ಲಿ. ಹೌದಲ್ರಿ ಫ್ರೆಂಡ್ಸ್, ಭಾಳ ಇದೈತಿ. ಈಗ ನೋಡಿರಿ, ಲೈನಿಂಗಿಗೆ ಹಚ್ಚಕತ್ತೀನಿ ನಾನು. ಲೈನಿಂಗಿಗೂ ಸೆಂಟ್ರ್ ಪಾಯಿಂಟ್ ಅಂತ ಹಾಕಿ ನಿಮಗೆ ನೋಡಿರಿ, ಇದು ಈ ಕಡೆ ಬರಬೇಕು. ಇದನ್ನು ಯಾವ ರೀತಿ ಮಾಡಬೇಕು, ಈಗ ಮಾಡಿದಾರೆ ಇದು ಈ ರೀತಿ ಮಾಡಬಾರ್ದ್ರಿ, ತೆಳಗಡೆ ತೊಗೋಬೇಕ್ರಿ ಇದನ್ನು. ಯಾಕಂದ್ರೆ ಸ್ಟಿಚ್ಚು ಒಳಗಡೆ ಹೋಗ್ಬೇಕಾಗಿರ್ತೈತೆ ಅಂದಮೇಲೆ ತೆಳಗಡೆ ಹಾಕ್ಬೇಕು. ಹೆಂಗೆ ಮೇಲಿನ ಬಟ್ಟೆ ಮೇಲೆ ಹಾಕಿ ಹೊಲಿದ್ರಲ್ಲ, ತೆಳಗಿನ ಲೈನಿಂಗ್ ಹೊಲಿಬೇಕಾದ್ರೆ ಕೆಳಗಡೆ ನಮ್ದು ಅದು ಎಕ್ಸ್ಟ್ರಾ ಪೀಸ್, ನಮ್ಮದು ಓಪನ್ ಪೀಸ್ ಇರುತ್ತಲ್ಲ ರೀ, ಅದನ್ನು ಏನು ಮಾಡಬೇಕು, ನೆಕ್ ಪೀಸಲ್ಲ, ನೆಕ್ ಸ್ಟಿಚ್ ಮಾಡಿರ್ತಲ್ಲ ಅದಲ್ಲ, ಇನ್ನೊಂದು ಪೀಸ್ ಇರುತ್ತಲ್ಲ ಅದು ತೆಳಗಡೆ ಹೋಗಿರಬೇಕು. ತೆಳಗಡೆ ಹೋಗಿಸಿ ನಾವು ಸ್ಟಿಚ್ಚನ್ನು ಹಾಕಬೇಕು ನೋಡಿರಿ. ಈಗ ತೋರಿಸ್ತೀನಿ ನಾನು. ಯಾಕೆ ಈ ಟ್ರಿಕ್ಸ್ ಯಾಕೆ ನೀವು ಮಾಡತ್ತೀನಿ ಅಂದರೆ ಇನ್ವಿಸಿಬಲ್ ಆಗ್ಬೇಕು ನಮ್ಗೆ ಯಾವ ಸ್ಟಿಚ್ ಒಳಗೆ. ನೋಡಿರಿ, ಈಗ ಇಲ್ಲಿ ನೋಡಿ, ಏನು ಸ್ಟಿಚ್ ಬರೋಂಗಿಲ್ಲ, ಜಸ್ಟ್ ನಿಮಗೆ ಎರಡೂ ಸ್ಟಿಚ್ಚು ಒಳಗಡೆ ಹೋದವು. ಈಗ ಅಂದ್ರೆ ಫಿನಿಶಿಂಗ್ ಭಾಳ ನೀಟಾಗಿ ಚೆಂದ ಕುಂದಿರ್ತೈತೆ ರೀ ಬ್ಲೌಸ್. ಏನು ನಿಮಗಿತ್ತು ರೀ, ಏನು ಡಾಚ್ ಹಿಡಿದ್ರಿ, ಏನೂ ಡಾಚ್ ಹಿಡಿಲಿಲ್ಲ. ಜಸ್ಟ್ ಸ್ಟಿಚ್ ಹಾಕಿಬಿಟ್ರೆ ನಿಮಗೆ ಕಪ್ಸ್ ರೆಡಿ ಆಗ್ತೈತಿ. ಇಲ್ಲಿ ಒಂದು ಟ್ರಿಕ್ಸ್ ಭಾಳ ಚಂದ ಐತ್ರಿ ಇದು. ಸವ್ಯಾಸಾಚಿ ಒಳಗೆ ಡಾಚ್ ಒಂದು ಹೆಚ್ಚಾಯ್ತು, ಉದ್ದಾತು, ಮ್ಯಾಕಾತು, ಏನೂ ಪ್ರಾಬ್ಲಮ್ ಇರೋಂಗಿಲ್ಲ ರೀ. ಭಾಳ ನೀಟಾಗಿ ಬರ್ತೈತಿ ನೋಡಿರಿ. ಇದು ರಾಂಗ್ ಸೈಡ್, ಇದು ಕರೆಕ್ಟ್ ಸೈಡಿಗೆ ಕರೆಕ್ಟಾಗಿಟ್ಟು ಹಾಕಿ ಈ ರೀತಿ ಈ ಪೀಸನ್ನು ಹಚ್ಬೇಕು. ನಾವು ಇನ್ನೊಂದು ಸೈಡ್ ಹಚ್ಚೋದನ್ನು ತೋರ್ಸಾತೀನಿ ನಿಮಗೆ. ಯಾಕಂದ್ರೆ ಒಂದೇ ಕಡೆ ಹೊಲದಕ್ಕೂ ನಿಮಗೆ ತಿಳಿಯಂಗಿಲ್ಲ ಅಂಥೇಳಿ ನಾನು ಎರಡೂ ಕಡೆನೂ ನಿಮಗೆ ಹಾಕಿ ತೋರ್ಸಾತೀನಿ. ಇದು ಮೇನ್ ಫ್ಯಾಬ್ರಿಕದು ಹಾಕಿದ್ರಿ, ಹೆಂಗೆ ರೀ, ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕಿ ಮಾಡಿದ್ರಿ. ಈ ಲೈನಿಂಗಿಗೆ ಹಚ್ಚೋದು ನೋಡಿರಿ ಈ ರೀತಿ ಇಟ್ಕೋರಿ ನೀವು ಮೊದಲೇ ಕರೆಕ್ಟ್. ಮತ್ತು ನಾನು ಮೇಲೆ ತೋರಿಸಿದೆ ನಿಮಗೆ ನೋಡಿರಿ. ಈಗ ನೋಡಿರಿ, ಮತ್ತೆ ನಾನು ಹೇಳ್ತೀನಿ, ಹೊಲಿದ ಮುಂದೆ ಇದ್ರದ್ದು ಕನ್ಫ್ಯೂಸ್ ಆಗ್ತದೆ ನೋಡಿರಿ. ತೆಳಗಡೆ ಹಾಕಿದ್ದೆ ನೋಡಿರಿ ನಾನು. ಈಗ ಓಪನ್ ಪೀಸ್ ಐತಲ್ಲ ತೆಳಗಡೆ ಬರಬೇಕು. ಈ ರೀತಿ ಬಂದು ಈಗ ನೋಡಿರಿ, ಕರೆಕ್ಟಾಗಿ ಅದು ಏನು ಶೇಪ್ ಐತಲ್ಲ ಅದೇ ರೀತಿನ ಅದನ್ನೂ ಸಹ ಸ್ಟಿಚ್ ಹಾಕೋತ ಹೋಗ್ಬೇಕು. ಏನೂ ಚೇಂಜಸ್ ಮಾಡಬೇಡ್ರಿ, ಏನಿಲ್ಲ. ಇಷ್ಟು ಸ್ಟಿಚ್ ಹಾಕಿದ್ರಂದ್ರೆ ನಿಮಗೆ ಕಪ್ಸ್ ರೆಡಿ ಆಗ್ತೈತಿ. ಕಪ್ಸ್ ಈ ರೀತಿ ನೀವು ಎರಡು ಕಡೆ ಸ್ಟಿಚ್ ಹಾಕಿ ನೋಡಿರಿ, ಕಪ್ಸ್ ರೆಡಿ ಆಯ್ತು. ನಿಮಗೆ ಏನೂ ಎಕ್ಸ್ಟ್ರಾ ಬಟ್ ಏನು ನಾವು ಅದನ್ನು ಯಾಕೆ ಕರೆಕ್ಟ್ ಬಿಟ್ಟಿದ್ವಲ್ಲ ಅಷ್ಟೇ ಸಿಗ್ತೈತೆ ರೀ ಸೆಂಟ್ರ್. ನಾವು ಇದು ಜಾಯಿಂಟ್ ಹಾಕಿ ಕೂಡ ಇದು ಹೆಚ್ಚು ಹಾಕತಿ ಕಡಿಮೆ ಆಕತಿ ಆ ರೀತಿ ಏನೂ ಆಗಂಗಿಲ್ಲ ನೋಡಿರಿ. ಕಪ್ಸ್ ಎಷ್ಟು ಕರೆಕ್ಟಾಗಿ ನೀಟಾಗಿ ಬಂದೈತೆ ರೀ, ಅಂದ್ರೆ ಭಾಳ ಚಂದ ಬಂದೈತೆ ರೀ ಬ್ಲೌಸ್. ನಾನು ವೇರ್ ಮಾಡಿ ನೋಡಿದೆ, ಯಾಕಂದ್ರೆ ನಂದು ಬ್ಲೌಸನ್ನ ಸ್ಟಿಚ್ ಮಾಡಕತ್ತಿದ್ದೆ, ನಾನು ವೇರ್ ಮಾಡಿ ನೋಡಿದ್ದೆ. ಇದನ್ನು ಭಾಳ ನೀಟಾಗಿ ಬಂತು. ನಾನು ಈಗೇನು ಮಾಡಿದೆ, ಅಟ್ಯಾಚ್ ಮಾಡಿಕೊಂಡೆ. ಈಗ ದೊಡ್ಡ ಹೊಲಿಗೆ ಇಟ್ಟು ಸುತ್ತಲ ಬ್ಲೌಸನ್ನು ಅಟ್ಯಾಚ್ ಮಾಡ್ಕೋಬೇಕು. ಏನು ಈಗ ಲೈನಿಂಗನ್ನು ಏನೈತೆ ನೋಡಿ, ಈಗೆಲ್ಲ ನಾವು ಇದನ್ನೆಲ್ಲ ಏನಾಗ
ಕಪ್ಸ್ ಶೇಪನ್ನು ಇದು ಮಾಡ್ಕೊಂಡಿಲ್ಲ. ಅದನ್ನು ನೆಕ್ಸ್ಟ್ ಈಗೆಲ್ಲ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಈಗ ಇದು ರೀ ಕ್ರಾಸ್ ಬೆಲ್ಟನ್ನು ಈ ರೀತಿ ಅಟ್ಯಾಚ್ ಮಾಡ್ಕೊರಿ. ನೀವು ಇಲ್ಲಾಂದ್ರೆ ಏನು ಮಾಡ್ಬೋದು, ಒಂದೇ ಬಟ್ಟೆ ಒಳಗೆ ಸ್ಟಿಚ್ ಮಾಡಲಾರ್ದೆ ಒಂದೇ ಬಟ್ಟೆ ಒಳಗೆ ತಕ್ಕೋಬೋದು. ನಾನು ಅದನ್ನು ಸ್ವಲ್ಪ ನೆನಪಾರಿ ತೆಗ್ದಿದ್ದೆ ರೀ. ತೆಗೆದ್ರೂ ಈ ರೀತಿ ಮಾಡ್ಕೋಬೋದು. ಯಾಕಂದ್ರೆ ನಾವು ನಾರ್ಮಲ್ ಸ್ಟಿಚ್ ಮಾಡಿ ರೂಢ ಬಿದ್ದುಬಿಟ್ಟಿರ್ತೈತಲ್ಲ ರೀ, ಹಿಂಗಾಗಿ ಇದು ತೊಗೊಳ್ಳೋದು ನಂಗೆ ಯಾಕೋ ಲಕ್ಷ ಬರಲಿಲ್ಲ. ಹಿಂಗೆ ನಾನು ಹಂಗೆ ಸ್ಟಿಚ್ ಕಟ್ ಮಾಡಿದ್ದೆ. ಅದನ್ನು ಈ ರೀತಿಯೂ ನಾನು ಮಾಡ್ಬೋದು. ನಾನು ಮಾಡೀನಿ ರೀ ಈ ರೀತಿ. ಅದಕ್ಕೆ ಈ ರೀತಿ ಮಾಡ್ಬೋದು ಅಂಥೇಳಿ ಈ ರೀತಿ ಅಟ್ಯಾಚ್ ಮಾಡ್ಕೊಂಡೀನಿ. ಈ ರೀತಿ ಮಾಡ್ಕೊಂಡ್ಮೇಲೆ ಕರೆಕ್ಟಾಗಿ ಎರಡೂ ಕೂಡಿಸಿ ಲೈನಿಂಗನ್ನು ಮೇನ್ ಫ್ಯಾಬ್ರಿಕನ್ನು ಎರಡೂ ಕೂಡಿಸಿ ಜಾಯಿಂಟ್ ಮಾಡ್ಕೋಬೇಕು. ಜಾಯಿಂಟ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ಸ್ಟಿಚ್ ಮಾಡಿ ಮೇಲೆ ನೀವು ಬ್ಲೌಸಿಗೆ ಅಟ್ಯಾಚ್ ಮಾಡಿರಿ ಅಂದರೆ ಕರೆಕ್ಟಾಗಿ ಅಲ್ಲೇ ಫಿಟ್ ಆಗ್ತೈತಿ. ನೋಡಿರಿ ಈ ರೀತಿ ಸ್ಟಿಚ್ ಹಾಕ್ಕೊಂಡು ಇಟ್ಕೋರಿ. ಈಗ ಬ್ಲೌಸಿಗೆ ಹೆಂಗೆ ಅಟ್ಯಾಚ್ ಮಾಡ್ತೀನಿ ನೋಡಿರಿ. ಅದ್ರಾಗ ಇದು ಫ್ರಂಟ್ ನಿಮಗೆ ನಾರ್ಮಲ್ ಇದು ಯಾವುದೂ ರಿಂಗ್ ಪಟ್ಟಿ ಯಾವುದೂ ಪಟ್ಟಿ ಬರೋಂಗಿಲ್ಲ. ಅದಕ್ಕೆ ನೀವು ಯಾವ ರೀತಿ ಅಟ್ಯಾಚ್ ಮಾಡೋದನ್ನು ನೋಡಿರಿ. ಇಲ್ಲೇ ಈ ರೀತಿ ನೋಡಿರಿ, ಸೆಂಟರ್ ಕರೆಕ್ಟಾಗಿ ಇಟ್ಕೋಬೇಕು. ಇಟ್ಕೊಂಡು ಅಲ್ಲೇ ಟರ್ನ್ ಮಾಡಬೇಕು. ಹೊರಗಡೆ ಒಂದು ಸ್ವಲ್ಪ ಬಟ್ಟೆ ತೋರಿಸಿದ್ನಲ್ಲ ಆ ರೀತಿ ಬಟ್ಟೆ ಬಂದಮೇಲೆ ಅಲ್ಲೊಂದು ಗುಂಪಿನ ಹಾಕ್ಕೊಂಡು ಅಟ್ಯಾಚ್ ಮಾಡ್ಕೊತ ಬರಬೇಕು ರೀ. ಇದನ್ನು ಸೆಂಟರಿಂದನೇ ಅಟ್ಯಾಚ್ ಮಾಡ್ಕೊರಿ. ನೀವು ಒಂದು ಸೈಡಿಂದ ಸ್ಲೀವ್ ಹೆಂಗೆ ಅಟ್ಯಾಚ್ ಮಾಡ್ಕೋತೀವಲ್ಲ ಆ ರೀತಿ ಮಾಡಬೇಡ್ರಿ. ಸೆಂಟ್ರಿಂದನೇ ಆ ಕಡೆ ಸೆಂಟ್ರನಿಂದ ಆ ಕಡೆದು, ಈ ಕಡೆ ಸೆಂಟ್ರಿಂದ ಈ ಕಡೆದು ಅಟ್ಯಾಚ್ ಮಾಡ್ಕೊರಿ. ಈಗಿದೆ ಈ ಕಡೆದು ಆತಲ್ಲ, ಈಗ ಆ ಕಡೆದು ಮಾಡ್ಕೋಬೇಕು. ಈ ರೀತಿ ಇಸ್ಕೊಂಡು ಕರೆಕ್ಟಾಗಿ ಇಟ್ಕೊಂಡು ಎರಡೂ ಜೋಡಿಸ್ಕೊರಿ. ಈ ಕಡೆ ಸೈಡ್ ಸೇಮ್ ಸ್ಟಿಚ್ಚು, ಆ ಕಡೆ ಸೈಡೂ ಸೇಮ್ ಸ್ಟಿಚ್ಚನ್ನು ಹಾಕ್ಕೊಂಡು ನೀವು ಸ್ಟಿಚ್ ಹಾಕ್ರಿ. ಅಟ್ಯಾಚ್ ಮಾಡೋಕ್ಕೆ ಮುಂದೆ ಯಾವುದೂ ಬಟ್ಟೆನ ಹಾಕ್ಕೋಬೇಡ್ರಿ. ನಿಧಾನವಾಗಿ ಸ್ಟಿಚ್ ಹಾಕ್ಕೊತ ಹೋಗ್ರಿ. ಈಗ ನೋಡಿರಿ, ಎರಡು ಕೂಡಿಸಿ ನಾನು ಇನ್ನೊಂದು ಸ್ಟಿಚ್ಚನ್ನು ಹಾಕಾಕತ್ತೀನಿ. ಏಕೆಂದರೆ ಇದು ಕ್ರಾಸ್ ಬೆಲ್ಟ್ ಇರುತ್ತಲ್ಲ, ಹಿಂಗೆ ನಾವು ಯಾವಾಗಲೂ ಕ್ರಾಸ್ ಬೆಲ್ಟ್ ಯಾವುದೇ ಬ್ಲೌಸಿಗೆ ಹಚ್ಚಬೇಕಾದ್ರೂ ಎರಡು ಸ್ಟಿಚ್ಚನ್ನು ಹಾಕಬೇಕು. ಹಿಂಗೆ ನಾನಿಲ್ಲಿ ಎರಡು ಸ್ಟಿಚ್ಚನ್ನು ಹಾಕಾಕತ್ತೀನಿ. ಸೆಂಟ್ರ್ ಬಂದಮೇಲೆ ಅಲ್ಲೊಂದು ನಿಡಲನ್ನು ಒಳಗಡೆ ಇಟ್ಟು ಟರ್ನ್ ಮಾಡ್ಕೋಬೇಕು. ಮತ್ತು ಈ ಕಡೆದು ಏನು ಮಾಡಬೇಕು, ಮತ್ತು ಸ್ಟಿಚ್ ಹಾಕಬೇಕು. ಈ ರೀತಿ ಹಾಕೋದ್ರಿಂದ ನೀಟಾಗಿ ನಿಮಗೆ ಕ್ರಾಸ್ ಬೆಲ್ಟ್ ರೆಡಿ ಆಗ್ತೈತಿ. ಕಪ್ಸು ಇದು ಆಯಿತು, ನೆಕ್ ಆಯಿತು, ಭಾಳ ಪರ್ಫೆಕ್ಟಾಗಿ ನೀಟಾಗಿ ರೆಡಿ ಆಯ್ತು ರೀ ಬ್ಲೌಸ್. ಈ ರೀತಿ ಆದಮೇಲೆ ನಾವೀಗ ಬ್ಯಾಕ್ ಪಾರ್ಟನ್ನು ರೆಡಿ ಮಾಡ್ಕೊಳ್ಳೋಣ ಅಂತ. ನೋಡಿರಿ ಎಷ್ಟು ನೀಟಾಗಿ ಕರೆಕ್ಟಾಗಿ ಬಂದೈತಲ್ಲ ರೀ ಫ್ರೆಂಡ್ಸ್. ನೀಟಾಗಿ ಬರಬೇಕಂದ್ರೆ ನಾವು ಇವಾಗಲೂ ನಿಧಾನವಾಗಿನ ರೆಡಿ ಮಾಡಬೇಕು. ಹಂಗೆ ನಮ್ಗೆ ನೀಟಾಗಿ ಬರ್ತೈತಿ. ನೋಡಿರಿ, ಬ್ಯಾಕ್ ಪಾರ್ಟ್ ಒಳಗೆ ನಾನು 4 ಇಂಚಷ್ಟು ಹೈಟನ್ನು ತೊಗೊಂಡಿನಿ. ಈ ರೀತಿ ತೊಗೊಂಡು ವಿಡ್ತಿಗೆ 2.25 ತೊಗೊಂಡು ಮ್ಯಾಗ 2 ತೆಳಗೆ 2.25 ಈ ರೀತಿ ಒಂದು ಸ್ಕ್ವೇರ್ ಬಾಕ್ಸನ್ನು ಹಾಕ್ಕೊಂಡು ರೌಂಡ್ ಶೇಪಾಗಿ ಹಾಕೋರಿ. ಸ್ವಲ್ಪ ಇಲ್ಲಿ ಹೊರಗೆ ಬ್ರಾಡ್ ಬರಲಿ, ಆಮೇಲೆ ಅದಾಗಲಿ ಅಂತೇಳಿ ಈ ರೀತಿ ಹಾಕ್ಕೊಂಡಿನಿ. ನೋಡಿರಿ ಎಷ್ಟು ಕರೆಕ್ಟಾಗಿ ಬಂತು. ಇದಕ್ಕೆ ನಾನು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊತೀನಿ. ಇದನ್ನು ಸಹ ನಾನು ನೆಕ್ಕನ್ನು ಟರ್ನ್ ಮಾಡ್ಕೋತೀನಿ ರೀ. ಟರ್ನ್ ಮಾಡ್ಕೊಳ್ಳೋದು ರೈಟ್ ಪೀಸ್ ಇದು, ಕರೆಕ್ಟ್ ಪೀಸ್ ಮೇಲೆ ಈ ರೀತಿ ಇದನ್ನು ಲೈನಿಂಗನ್ನು ಇಟ್ಟು ನೆಕ್ ಅಷ್ಟೇ ಅಟ್ಯಾಚ್ ಮಾಡ್ಕೊರಿ. ನೆಕ್ಕನ್ನು ಅಷ್ಟೇ ಅಟ್ಯಾಚ್ ಮಾಡ್ಕೊರಿ. ನೋಡಿರಿ, ಈ ರೀತಿ ನಿಧಾನವಾಗಿ ಟರ್ನ್ ಮಾಡುವಲ್ಲಿ ಕರೆಕ್ಟಾಗಿ ಎಷ್ಟು ಟರ್ನ್ ಮಾಡ್ಯಾರ ಎಷ್ಟು ಇಟ್ಟಾರ ನಿಮ್ಮದು ಜಜ್ಮೆಂಟ್ ಇರಬೇಕು ರೀ. 1 ಫೂಟ್ ಇದೇನೈತಲ್ಲ ನಮ್ಮದು 2 ಫೂಟ್ ಕಾಣ್ತಾವಲ್ಲ ರೀ ನಿಮಗೆ, ಅದರೊಳಗೆ ಡಬಲ್ ಫೂಟ್ ಇದೆ. ಈ ನಿಡಲಿಂದ 1 ಫೂಟ್ ಆ ಕಡೆ ಕರೆಕ್ಟಾಗಿ ಇಷ್ಟೇ ಇರಬೇಕಂತೇಳಿ ನೀವು ಸೆಟ್ ಮಾಡಿ ಹಾಕ್ಕೋಬೇಕು. ಇಲ್ಲೊಂದು ಸ್ವಲ್ಪ ನೆಕ್ ಶೇಪ್ ಒಳಗಡೆ ಹೋಗಿತ್ತು ರೀ ಅದು, ಅದಕ್ಕೆ ನಾನು ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊಂಡಿರಿ ಅಲ್ಲೇ. ಈ ರೀತಿ ಕರೆಕ್ಟಾಗಿ ಹಾಕ್ಕೊಳ್ಳಿಲ್ಲ ಅಂದರೆ ನಿಮಗೆ ಫಿನಿಶಿಂಗ್ ಕರೆಕ್ಟಾಗಿ ಬರೋಂಗಿಲ್ಲ. ಅದು ಇನ್ನೊಂದು ಸ್ವಲ್ಪ 5 ನಿಮಿಷ 10 ನಿಮಿಷ ಲೇಟ್ ಆಗೋದಕ್ಕೆ ರೀ. ಕರೆಕ್ಟಾಗಿ ಸ್ಟಿಚ್ ಮಾಡಿರಿ, ನೀವು ಕರೆಕ್ಟಾಗಿ ಬರ್ತೈತಿ. ನೋಡಿರಿ, ಈ ರೀತಿ ನಾವು ಎಲ್ಲ ಕಡೆ ಟ್ರಿಮ್ಸನ್ನು ಮಾಡ್ಕೋಬೇಕು. ಟ್ರಿಮ್ಸನ್ನು ಮಾಡಿಕೊಂಡು ಈಗ ನೆಕ್ಕನ್ನು ಟರ್ನ್ ಮಾಡ್ಕೊಂಬಿಡ್ರಿ. ಟರ್ನ್ ಮಾಡ್ಕೊಂಡ್ಮೇಲೆ ನಾವು ಲೈನಿಂಗ್ ಮೇಲೆ ಇಟ್ಟಿದ್ನೆಲ್ಲ ಈ ರೀತಿ ಟರ್ನ್ ಮಾಡ್ಕೊಂಡ್ಮೇಲೆ ಲೈನಿಂಗ್ ಮೇಲೆ ಲೈನಿಂಗ್ ಮೇಲೆ ಸ್ಟಿಚ್ ಹಾಕಿದ್ಮೇಲೆ ಟರ್ನ್ ನೋಡಿರಿ ಈ ರೀತಿ ಮಾಡಿಕೊಂಡು ನಾನೆಲ್ಲ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಂಡೀನಿ. ನೆಕ್ಸ್ಟ್ ಇದಕ್ಕೆ ನಾನು ಫ್ರಂಟ್ ಓಪನ್ ಇಲ್ಲ ಅಂದರೆ ನಾನೇನು ಉಕ್ಪಟ್ಟಿ ಕಾಜು ಪಟ್ಟಿ ಮಾಡಿಲ್ಲಲ್ಲ ರೀ. ಬ್ಯಾಕ್ ಒಳಗೆ ಇದಕ್ಕೆ ಬ್ಯಾಕ್ ಬಟನ್ ಕೊಡಾಕತ್ತೀನಿ ನಾನು. ಈ ರೀತಿ ಬ್ಯಾಕ್ ಬಟನ್ ಒಳಗೆ ನಾನು ಫಸ್ಟ್ ಉಕ್ಕಿನ ಪಟ್ಟಿ
ಉಕ್ಕಿನ ಪಟ್ಟಿ ಉಕ್ಕು ಹಚ್ತೀವಲ್ಲ ಆ ಪಟ್ಟಿ ರೆಡಿ ಮಾಡಕತ್ತೀವಿ ನೋಡಿರಿ. ಈ ರೀತಿ ಹೊಳ್ಳಿ ಟರ್ನ್ ಮಾಡಿ ಇಲ್ಲಿ ಇನ್ನೊಂದು ಸ್ಟಿಚ್ಚನ್ನು ಹಾಕಬೇಕು. ಹಾಕಿ ಟರ್ನ್ ಮಾಡಬೇಕು. ಈ ರೀತಿ ಹಾಕಿ ಟರ್ನ್ ಮಾಡಿ ಇಲ್ಲಿ ಇನ್ನೊಂದು ಹಾಕ್ಕೊಂಬಿಟ್ರೆ ಯಾವಾಗಲೂ ಸಣ್ಣ ಏನು ದಾರ ಬರ್ತಾವಲ್ರಿ ಆಗ ಒಂದು ಟ್ರಿಮ್ ಮಾಡಿಬಿಡ್ರಿ. ಅಂದ್ರೆ ನಮಗೆ ಬ್ಲೌಸ್ ರೆಡಿ ಆದಮೇಲೆ ಅದ್ರದ್ದೊಂದು ಕೆಲಸನೂ ಇದಾಗಂಗಿಲ್ಲ. ಏನು ಟ್ರಿಮ್ಸ್ ಬರ್ತಾವಲ್ಲ ಆಗ ಒಂದು ಸ್ವಲ್ಪ ಕಟಿಂಗ್ ಮಾಡ್ಕೊಂಬಿಡ್ರಿ ಅವನ್ನ. ಅಂದ್ರೆ ನಿಮ್ಗೆ ಈಸಿ ಆಗ್ತೈತಿ. ಈಗ ರಿಂಗ್ ಪಟ್ಟಿನ ಹಚ್ಬೇಕು ರೀ. ರಿಂಗ್ ಸೇಮ್ ರೀ, ಇದೇನು ಜಸ್ಟ್ ನೀವು ನಾರ್ಮಲ್ ಬ್ಲೌಸ್ ಹೆಂಗೆ ಫ್ರಂಟಲ್ಲಿ ಹೆಂಗೆ ಹಚ್ತಿರಲ್ಲ ಹಂಗನೇ, ಏನು ಚೇಂಜಸ್ ಇರೋಂಗಿಲ್ಲ. ಜಸ್ಟ್ ನಮ್ಮದು ನೆಕ್ದು ರೈಟ್ ಸೈಡ್ ನಮ್ಗೇನು ಕೈಗೆ ಬರುತ್ತಲ್ಲ ಅದು ನಾವು ಉಕ್ಕಿನ ಪಟ್ಟಿ ಮಾಡಬೇಕು. ಲೆಫ್ಟ್ ಸೈಡಿಂದ ರಿಂಗ್ ಪಟ್ಟಿ ಮಾಡಬೇಕು ಅಷ್ಟೇ. ಸ್ವಲ್ಪ ಇಲ್ಲಿ ಬ್ಯಾಕ್ ಫ್ರಂಟಿಂದಕ್ಕೆ ಸ್ವಲ್ಪ ಅಷ್ಟೇ ಚೇಂಜ್ ಆಗೋದು. ಅದು ಬಿಟ್ಟರೆ ಮತ್ತೇನು ಚೇಂಜ್ ಆಗಂಗಿಲ್ಲ ರೀ. ಜಸ್ಟ್ ಸೇಮ್ ಆ್ಯಸ್ ಇಟ್ ಈಸ್. ನಾವು ಕೆಳಗಡೆ ಫೋಲ್ಡ್ ಮಾಡ್ಕೊಳಂಗಿಲ್ಲ ರೀ. ಯಾಕಂದ್ರೆ ಕೆಳಗಡೆ ನಾವು ಇನ್ನೂ ಬೆನ್ಪಟ್ಟಿಯನ್ನು ಹಚ್ಕೊಳ್ಳೋದೈತಲ್ಲ ಅದಕ್ಕೆ ನಾನು ಹಂಗೆ ಬಿಡತ್ತೀನಿ. ಮ್ಯಾಗ ಅಷ್ಟೇ ನೆಕ್ ರೆಡಿ ಆಗೈತಲ್ಲ ರೀ ಈಗ, ಅದ್ರ ಸಂಬಂಧ ಅಲ್ಲಷ್ಟೇ ಫೋಲ್ಡ್ ಮಾಡಿ ಹಾಕ್ಕೊಳತ್ತೀನಿ ನೋಡಿರಿ. ಈ ರೀತಿಯಾಗಿ ಬ್ಯಾಕ್ ಎರಡೂ ಬಟನ್ನ ಈ ರೀತಿ ರೆಡಿ ಮಾಡ್ಕೊಂಡು ನೋಡಿರಿ. ಕರೆಕ್ಟಾಗಿ ರೌಂಡ್ ಶೇಪು ಬಂತು, ರೆಡಿನೂ ಆಯ್ತು. ಈಗ ನಾವು ಡಾಚನ್ನು ಹಿಡಿಬೇಕು ರೀ. ಬ್ಯಾಕ್ ಪಾರ್ಟ್ ಒಳಗೆ ಡಾಚನ್ನು ಹಿಡಿದ್ರೆ ಬ್ಯಾಕ್ ಪಾರ್ಟ್ ಡಾಚ್ ಹಿಡಿದು ಬೆನ್ಪಟ್ಟಿಯನ್ನು ಕೊಟ್ಟರೆ ಇದ್ರದ್ದು ಕೆಲಸ ಮುಗಿತೈತೆ ರೀ. ನೋಡಿರಿ ಈ ರೀತಿ ಎರಡೂ ಕಡೆ ಸೇಮ್ ಡಾಚನ್ನು ಹಿಡಿದು 4 ಇಂಚ್ ಹೈಟಿಗೆ ನಾವು ಡಾಚನ್ನು ಹಿಡಿಬೇಕು. ಸೇಮ್ ಇದು ಬ್ಯಾಕ್ ಪಾರ್ಟ್ ಒಳಗೆ ಏನು ಚೇಂಜಸ್ ಇಲ್ಲ. ಜಸ್ಟ್ ಸೇಮ್ ಡಾಚ್ ಹಿಡಿದು ಸೇಮ್ ನಾವು ಬೆನ್ಪಟ್ಟಿಯನ್ನು ಕೊಟ್ಟರೆ ಮುಗೀತು ರೀ. ಇದ್ರದ್ದು ಬ್ಯಾಕ್ ಪಾರ್ಟಿಂದ ಕೆಲಸ ಮುಗಿತೈತಿ. ಈ ರೀತಿ ಜಾಯಿಂಟ್ ಮಾಡ್ಕೋತ ಬಂದ ನೋಡಿರಿ. ನಮ್ದು ಈ ಕಡೆ ರಿಂಗ್ ಪಟ್ಟಿ ಕಡೆ ಉಕ್ಕಿನ ಪಟ್ಟಿ ರೆಡಿ ಆಗೈತೆ ರೀ. ಅದಕ್ಕೆ ನಾವು ಇಲ್ಲಿ ಏನು ಮಾಡಬೇಕು, ಫೋಲ್ಡ್ ಮಾಡ್ಕೋಬೇಕು. ಅಂದ್ರೆ ನಮ್ಗೆ ಫಿನಿಶಿಂಗ್ ಕರೆಕ್ಟಾಗಿ ಬರುತ್ತಿಲ್ಲ, ಮತ್ತು ಓಪನ್ ಬರುತ್ತಿರುತ್ತೆ. ಇಲ್ಲಿ ರೀತಿ ಫೋಲ್ಡ್ ಮಾಡ್ಕೋಬೇಕು ಅಂದ್ರೆ ಕರೆಕ್ಟಾಗಿ ಬರ್ತೈತಿ. ಈಗ ನೋಡಿರಿ ಟರ್ನ್ ಮಾಡಿಕೊಂಡು ಅದರ ಮೇಲೆ ಒಂದು ಸ್ಟಿಚ್ ಹಾಕ್ಕೋಬೇಕು. ಈಗ ಲೈನಿಂಗ್ ಮೇಲೆ ಸ್ಟಿಚ್ ಹಾಕ್ಕೋಬೇಕು. ಈ ರೀತಿ ಲೈನಿಂಗ್ ಮೇಲೆ ಸ್ಟಿಚ್ ಹಾಕ್ಕೊಂಡ್ರೆ ಈ ರೀತಿ ಆಯಿತು. ಇನ್ನೊಂದು ಸೈಡ್ನು ಇದೇ ರೀತಿನ ರೆಡಿ ಮಾಡಿಕೊಂಡು ಬರೋಣಂತ್ರಿ. ನೋಡಿರಿ ಈ ರೀತಿ ಫೋಲ್ಡ್ ಮಾಡಿನ ಸ್ಟಿಚ್ ಮಾಡಿಬಿಡ್ರಿ. ಯಾಕಂದ್ರೆ ಅದು ನಮ್ಮದು ರಿಂಗ್ ಪಟ್ಟಿ ಐತಿ. ಈಗ ರಿಂಗ್ ಪಟ್ಟಿ ಐತಲ್ಲ ಹಿಂಗೆ ನಾವಲ್ಲೇ ಕ್ಲೋಸ್ ಆಗಿನ ಫೋಲ್ಡ್ ಮಾಡಬೇಕು. ಈ ಕಡೆ ಫಿಟ್ಟಿಂಗ್ ಬರುತ್ತೆ, ಅಲ್ಲೇನು ಬೇಕಾಗೋದಿಲ್ಲ. ಈ ರೀತಿಯಾಗಿ ಇದ್ರ ಮೇಲೆ ಒಂದು ಸ್ಟಿಚ್ಚನ್ನು ಹಾಕಿ ನೆಕ್ಸ್ಟ್ ಟರ್ನ್ ಮಾಡಿ ದೊಡ್ಡ ಹೊಲಿಗೆ ಇಲ್ಲಿ ಹಾಕಬೇಕು. ಇಲ್ಲ ಯಾಕಂದ್ರೆ ನಾವು ಹೆಮ್ಮಿಂಗ್ ಮಾಡೋದಿರ್ತೈತಲ್ಲ ರೀ, ಏನು ಇದು ಬೇಕಾಗೋದಿಲ್ಲ. ಈ ರೀತಿ ಮಾಡಿ ಸಾಕು. ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಎರಡನ್ನೂ ಅಟ್ಯಾಚ್ ಮಾಡ್ಕೋಬೇಕು ರೀ. ಈಗ ಜಸ್ಟ್ ನೋಡಿರಿ ಕರೆಕ್ಟಲ್ಲಿ ಒಂದು ಸ್ವಲ್ಪ ಟ್ರಿಮ್ ಮಾಡ್ಕೋರಿ. ಬಟ್ಟೆ ಲೈನಿಂಗು ಮೇನ್ ಫ್ಯಾಬ್ರಿಕ್ ಎರಡು ಕರೆಕ್ಟಾಗಿರಬೇಕು. ಆ ರೀತಿ ಮಾಡಿಕೊಂಡು ಇದನ್ನು ಶೋಲ್ಡ್ರನ್ನು ಅಟ್ಯಾಚ್ ಮಾಡ್ಕೋರಿ. ಶೋಲ್ಡ್ರ್ ಅಟ್ಯಾಚ್ ಮಾಡಿಕೊಂಡು ನೆಕ್ಸ್ಟ್ ನಾವು ನೆಕ್ಸ್ಟ್ ಪ್ರೊಸೀಜರ್ ಪೈಪಿಂಗ್ ಅಂದ್ರೆ ಟರ್ನ್ ಮಾಡೇ ಹೊಲ್ದೀವಿ ರೀ. ನೆಕ್ಕನ್ನು ಏನೂ ರೆಡಿ ಮಾಡ್ಕೊಳ್ಳೋದಿಲ್ಲ. ನೆಕ್ಸ್ಟ್ ಸ್ಲೀವನ್ನು ಅಟ್ಯಾಚ್ ಮಾಡ್ಕೊಳ್ಳೋದು ರೀ. ಸ್ಲೀವನ್ನು ಅಷ್ಟು ಅಟ್ಯಾಚ್ ಮಾಡಿಕೊಂಡು ಫಿಟ್ಟಿಂಗ್ ಮಾಡಿದ್ರೆ ಬ್ಲೌಸ್ ಫಿನಿಶಿಂಗ್ ಆಗ್ತೈತಿ. ಸ್ಲೀವ್ ಅಟ್ಯಾಚ್ ಮಾಡೋದು ಫಿಟ್ಟಿಂಗ್ ಮಾಡೋದು ಸೇಮ್ ನನ್ನ ಸಾಕಷ್ಟು ಹಿಡಿದ್ರೆ ಹಂಗೆ ಐತ್ರಿ. ಆದರೂ ನಾನು ಇಲ್ಲಿ ಇನ್ನೊಂದು ತೋರಿಸ್ತೀನಿ ನಿಮಗೆ. ಸ್ಲೀವ್ ಅಟ್ಯಾಚ್ ಮಾಡೀನಿ, ಮಾರ್ಕೆಟ ನೆಕ್ಸ್ಟ್ ಫಿಟ್ಟಿಂಗ್ ತೋರಿಸಾತೀನಿ. ಫಿಟ್ಟಿಂಗ್ ನೋಡಿರಿ 7 ಇಂಚ್ ಐತ್ರಿ ಅವ್ರದ್ದು ವೇಸ್ಟ್. ನಂದು ವೇಸ್ಟ್ ಅಷ್ಟೇ 7 ಇಂಚ್ ಐತೆ. 28 ಅದ್ರ 4ನೇ ಒಂದು ಭಾಗ ಅಂದರೆ 7 ಇಂಚು. 7 ಇಂಚಿಗೆ ಹಾಕೀನಿ ರೀ. ನೆಕ್ಸ್ಟ್ ಆರ್ಮೋಲ್ ಅರೌಂಡೂ 7 ಇಂಚ್ ಐತಿ. ಆರ್ಮೋಲ್ ಅರೌಂಡೂ 7 ಇಂಚ್ ಐತಿ. ಅಲ್ಲಿಂದ ನೋಡಿರಿ ಕರೆಕ್ಟಾಗಿ ಹೆಂಗೆ ಹಿಡಿದಿನಲ್ಲ ಆ ರೀತಿ ಹಿಡಿದು 7 ಇಂಚಿಗೆ ಕರೆಕ್ಟಾಗಿ ಮಾರ್ಕ್ ಹಾಕೋರಿ. ಈ ರೀತಿ ಹಾಕ್ಕೊಂಡು ಕರೆಕ್ಟಾಗಿ ಆ ಪಾಯಿಂಟಿಗೆ ಬರೋದನ್ನು ಸ್ಟ್ರೈಟಾಗಿ ಒಂದು ಸ್ಟಿಚ್ಚನ್ನು ಹಾಕೋರಿ. ಈ ರೀತಿ ಹಾಕ್ಕೊಂಡು ಈಗ ಏನು ಮಾಡಬೇಕು, ನಮ್ಮ ಫಿಟ್ಟಿಂಗ್ ಸ್ಲೀವ್ ಫಿಟ್ಟಿಂಗ್ ಎಷ್ಟೈತೆ ಅಂದ್ರೆ 4 ಇಂಚ್ ಐತ್ರಿ ಕೆಳಗಡೆ ನಂದು. ಇದನ್ನು 4 ಇಂಚಿಗೆ
ಈ ರೀತಿ ಹಾಕ್ಕೋಬೇಕು. ಸ್ವಲ್ಪ ರೌಂಡ್ ಶೇಪ್ ಒಳಗೆ ಸ್ಟಿಚ್ ಹಾಕಬೇಕು, ಸ್ಟ್ರೇಟ್ ಸ್ಟಿಚ್ ಹಾಕಬಾರ್ದು, ರೌಂಡ್ ಶೇಪ್ ಒಳಗೆ ಸ್ಟಿಚ್ ಹಾಕಬೇಕು. ಇದೇ ರೀತಿನ 3 ಸ್ಟಿಚ್ ಹಾಕಿ ನೀವು ಬ್ಲೌಸ್ ಫಿನಿಶಿಂಗ್ ಮಾಡಿದ್ರಂದ್ರೆ ಬ್ಲೌಸ್ ರೆಡಿ ಆಯ್ತು ನೋಡಿರಿ. ಜಸ್ಟ್ ನಿಮಗೆ ಏನು ಎಕ್ಸ್ಟ್ರಾ ಪೀಸ್ ನಿಮಗೆ ಕರೆಕ್ಟಾಗಿ ಒಂದು 2-2.5 ಇಂಚಿನಷ್ಟು ಎಕ್ಸ್ಟ್ರಾ ಬಟ್ಟೆ ರೆಡಿಯಾಗಿ ಬಂದೈತೆ ರೀ. ಏನು ಕಡಿಮೆನೂ ಬಿದ್ದಿಲ್ಲ, ಏನಿಲ್ಲ, ಕರೆಕ್ಟಾಗೇ ಬಂದೈತೆ ರೀ. ಜಸ್ಟ್ ನೀವು ಇಷ್ಟು ಬಿಟ್ಟರು ಬರ್ತೈತಿ, ಬೇಡಪ್ಪ ನಮ್ಗೆ ಕರೆಕ್ಟಾಗಿ ನೀಟಾಗಿ ಫಿನಿಶಿಂಗ್ ಇರಲಿ ಅಂತಂದ್ರೆ ಒಂದು ಅರ್ಧ ಇಂಚಿನಷ್ಟು ಕಟ್ ಮಾಡಿಕೊಂಡು ಕರೆಕ್ಟಾಗಿ ನೋಡಿರಿ ಎಷ್ಟು ನೀಟಾಗಿ ನಿಮಗೆ ರೆಡಿ ಆಗ್ತೈತಿ. ಈ ಟರ್ನ್ ಮಾಡಿ ನೋಡಿರಿ, ಬ್ಲೌಸ್ ಅಷ್ಟು ನೀಟಾಗಿ ನೋಡಿರಿ. ಪ್ಲಸ್ ಪಾಯಿಂಟ್ ಕರೆಕ್ಟಾಗಿ ನಿಮ್ಮ ಶೋಲ್ಡ್ರ್ ಅಟ್ಯಾಚ್ ಮಾಡುವಲ್ಲಿ, ಸ್ಲೀವ್ ಅಟ್ಯಾಚ್ ಮಾಡುವಲ್ಲೇ ಕರೆಕ್ಟಾಗಿ ಬಂದೈತೆ ರೀ. ಈ ರೀತಿ ಬಂತಪ್ಪ ಅಂದ್ರೆ ನಮ್ಮ ಬ್ಲೌಸ್ ಫಿಟ್ಟಿಂಗ್ ಕರೆಕ್ಟಾಗಿ ಬಂದೈತೆ ಅಂಥೇಳಿ ಒಂದು ನಮ್ಮ ಗೆಸ್. ಅಂದ್ರೆ ಸ್ಟಿಚಿಂಗ್ ಮಾಡೋರ್ದಿದ್ದು ಒಂದು ಇದು. ವೇರ್ ಮಾಡೋರು ನಾವಿದ್ವಿ, ನಾವು ಹಾಕ್ಕೋತೀವಿ. ಬೇರೆದವ್ರದ್ದು ಇತ್ತಂದ್ರೆ ಹಾಕ್ಕೊಳಕ್ಕಾಗಲ್ಲಲ್ರಿ. ಅವ್ರು ಏನು ಮಾಡ್ತಾರೆ, ಹಾಕ್ಕೊಂಡ್ಮೇಲೆ ಪರ್ಫೆಕ್ಟ್ ಹೆಂಗೈತೆ ಅನ್ನೋದು ಅಂತ ಹೇಳೋದು ರಿಸಲ್ಟ್ ಅದ್ರ ಮೇಲೂ ಗೊತ್ತಾಗ್ತೈತಿ. ಈ ರೀತಿ ಬಂದ್ರೆ ನಮ್ಮ ಬ್ಲೌಸ್ ಕರೆಕ್ಟಾಗಿರ್ತೈತೆ ಅನ್ನೋದು ನಂದು ನೋಡಿರಿ. ನೆಕ್ ಫ್ರಂಟ್ ಲೀಫ್ ಶೇಪ್ ಇಟ್ಟಿದ್ದೆ, ಭಾಳ ಚಂದ ಬಂದೈತೆ ರೀ. ಬ್ರಾಡು ಇಟ್ಟಿದ್ದೆ ಮತ್ತು ನೆಕ್ಸ್ಟ್ ಡೀಪೂ ಇಟ್ಟಿದ್ದೆ. ಭಾಳ ಕರೆಕ್ಟಾಗಿ ಫಿಟ್ ಆಗೈತೆ ರೀ ನನಗೆ. ಹಿಂಗಾಗಿ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ನೋಡಿರಿ, ಭಾಳ ನೀಟಾಗಿ ಬಂತು ರೀ. ಪ್ಲಸ್ ಫ್ರೆಂಡ್ಸ್ ನೋಡಿರಿ, ಟ್ರೈ ಮಾಡಿರಿ ಫ್ರೆಂಡ್ಸ್. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಪ್ಲೀಸ್.